ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳದಲ್ಲಿ ಆಗ್ತಿರೋ ಶವಶೋಧ ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲಿ ಚರ್ಚೆಯಾಗ್ತಿದೆ. ಇದೇ ವಿಷಯ ಇಂದು ಸದನದಲ್ಲೂ ಕೋಲಾಹಲಕ್ಕೆ ಕಾರಣವಾಗಿತ್ತು. ಎಸ್ಐಟಿ ತನಿಖೆ ಬಗ್ಗೆ ಗೃಹ ಸಚಿವರು ಸದನಕ್ಕೆ ಮಾಹಿತಿ ನೀಡಿದ್ರೆ ಇತ್ತ ವಿಪಕ್ಷಗಳು ಕೆರಳಿ ಕೆಂಡವಾಗಿದ್ವು. ಅಷ್ಟಕ್ಕೂ ಧರ್ಮಸ್ಥಳದಲ್ಲಿ ಶವಶೋಧ ಮುಂದುವರಿಯುತ್ತಾ ಇಲ್ವಾ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಹಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ. ಯಾರ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ಎಲ್ಲ ಬರ್ತದೆ. ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಕ್ಕಾಗತ್ತಾ? ಇಡೀ ರಾಜ್ಯ ಕುತೂಹಲದಿಂದ ನೋಡ್ತಿತ್ತು. ರಾಜ್ಯದ ಗೃಹ ಸಚಿವರ ತಲೆ ಎಲ್ಲರ ಚಿತ್ತ ನೆಟ್ಟಿತ್ತು. ಧರ್ಮಸ್ಥಳದಲ್ಲಿ ಶವಶೋಧ ಮುಂದುವರಿಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಪರಮೇಶ್ವರ್ ಏನ್ ಹೇಳ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಅದೇ ಕುತೂಹಲಕ್ಕೆ ಸಚಿವರು ತೆರೆ ಎಳೆದಿದ್ದಾರೆ ನಿಜ. ಆದ್ರೆ ಇವತ್ತು ಇಡೀ ದಿನದ ಸದನ ಮಾತ್ರ ಧರ್ಮಸ್ಥಳಮಯವಾಗಿತ್ತು. ಕೆಲ ಕ್ಷಣ ಗಂಭೀರ ಚರ್ಚೆ ನಡೆದ್ರೆ ಮತ್ತೆ ಕೆಲವೊಮ್ಮೆ ಮಾತಿನ ಯುದ್ಧವೂ ನಡೀತು. ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ. ಸರ್ಕಾರ ಧರ್ಮಸ್ಥಳದ ಹೆಸರಿಗೆ ಕೆಸರೆರಿಸಬೇಕು, ಸರ್ಕಾರದ ಉದ್ದೇಶನೂ ಕೂಡ ಅದೇ. ಸರ್ಕಾರ ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ತಾತ್ಕಾಲಿಕ ಬ್ರೇಕ್. ಡಿಎನ್ಎ ಎಫ್ಎಸ್ಎಲ್ ವರದಿ ಬಳಿಕ ಮುಂದಿನ ಹೆಜ್ಜೆ. ತನಿಖೆ ಬಗ್ಗೆ ಎಸ್ಐಟಿಯಿಂದಲೇ ನಿರ್ಧಾರ ಎಂದ ಪರಂ. ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ದೂರು ಆಧರಿಸಿ 17 ಕಡೆ ಗುಂಡಿಯಾಗದಿದ್ದ ಎಸ್ಐಟಿ ಏನೂ ಸಿಗದಿರೋ ಕಾರಣಕ್ಕೆ ಶನಿವಾರದಿಂದಲೇ ಶವಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿತ್ತು. ಒಟ್ಟು 30 ಸ್ಥಳಗಳಲ್ಲಿ 300 ಶವ ಹೋತಿದ್ದೀನಿ ಅಂತ ಆರೋಪಿಸಿದ್ದ ದೂರುದಾರ ಬಾಕಿ ಉಳಿದಿರೋ ಸ್ಥಳಗಳಲ್ಲೂ ಶೋಧ ನಡೆಸುವಂತೆ ಪಟ್ಟು ಹಿಡಿದಿದ್ದ. ಹೀಗಾಗಿ ಎಸ್ಐಟಿಯ ಮುಂದಿನ ನಡೆ ಏನು, ಮತ್ತಷ್ಟು ಸ್ಥಳಗಳಲ್ಲೂ ಗುಂಡಿ ತೋಡ್ತಾರಾ ಅನ್ನೋ ಪ್ರಶ್ನೆ ಮೂಡಿತು. ಇದೇ ಪ್ರಶ್ನೆಗಳಿಗೆ ಗೃಹ ಸಚಿವರೇ ಇಂದು ಉತ್ತರಿಸಿದ್ದಾರೆ. ಆತ ಹೇಳದಂತೆ ಗುಂಡಿ ತೋಡ್ತಾ ಹೋಗಲು ಸಾಧ್ಯವಿಲ್ಲ. ಶೋಧಕ್ಕೆ ಸದ್ಯ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದ್ದು 2 ಸ್ಥಳದಲ್ಲಿ ಸಿಕ್ಕಿರೋ ಮೂಳೆಗಳನ್ನ ಡಿಎನ್ಎ ಟೆಸ್ಟ್ಗೆ ಕಳಿಸಲಾಗಿದೆ. ಅಲ್ಲಿನ ಮಣ್ಣನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಆ ವರದಿ ಬಂದ ಬಳಿಕ ಮುಂದಿನ ತನಿಖೆ ನಡೆಯುತ್ತೆ. ಶವಶೋಧ ಹಾಗೂ ತನಿಖೆ ಬಗ್ಗೆ ಎಸ್ಐಟಿಯೇ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೆ ಅಂದಿದ್ದಾರೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ, ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ. ಮುಂದಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಸ್ಥಗಿತ, ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಎಸ್ಐಟಿನವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಸಿಎಂ ವಿರುದ್ಧ ಕೊಲೆ ಆರೋಪ, ಸದನದಲ್ಲಿ ಕೋಲಾಹಲ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಹೋರಾಟಗಾರ ಮಹೇಶ್ ತಿಮರೋಡಿ ಸಿಎಂ ವಿರುದ್ಧ 24 ಕೊಲೆ ಆರೋಪ ಮಾಡಿದ್ರು. ಇದೇ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಸದನದಲ್ಲೂ ಈ ವಿಷಯ ಪ್ರಸ್ತಾಪಿಸಿತು. ಈ ಬಗ್ಗೆನೂ ಎಸ್ಐಟಿ ತನಿಖೆ ಮಾಡ್ತೀರಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ರು. ರಾಜ್ಯದ ಜನ ಕೇಳ್ತಾರೆ, ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನಾ? ಧರ್ಮಸ್ಥಳದ ಅಂದ ತಕ್ಷಣ ಅಗದ್ರಲ್ಲ. ಇವಾಗ ಸಿದ್ದರಾಮಯ್ಯದ 28 ತಲೆಬುರುಡೆ ಎಲ್ಲಿದೆ, ಮೂಳೆಗಳೆಲ್ಲಿದೆ ಹುಡುಕ್ಬೇಕು. ಅದಕ್ಕೂ ಒಂದು ಎಸ್ಐಟಿ ರಚನೆ ಆಗಬೇಕು. ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸೂಚಿಸಿದ್ದೀನಿ ಅಂದ್ರು. ಸುಮ್ಮನೆ ಏನು ಕೂತಿಲ್ಲ, ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಕ್ರಮ ತಗೊಳ್ತೀವಿ. ಸರ್ಕಾರದ ವಿರುದ್ಧ ಬಿಜೆಪಿ ಆರೋಪ, ಸದನದಲ್ಲಿ ಗದ್ದಲ. ಇದೇ ವೇಳೆ ಮಾತನಾಡಿದ ಕಾರ್ಕಳ ಶಾಸಕ ಸುನೀಲ್ ಕುಮಾರ್, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸ ಸರ್ಕಾರದಿಂದ ಆಗ್ತಿದೆ ಅಂದ್ರು. ಇದೇ ಮಾತು ಇಡೀ ಸದನದಲ್ಲಿ ಗದ್ದಲ ಎಬ್ಬಿಸಿತು. ಕಾಂಗ್ರೆಸ್ ಶಾಸಕರಿದಕ್ಕೆ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಸತ್ಯ ಗೊತ್ತಾಗಬೇಕು, ನ್ಯಾಯ ಗೊತ್ತಾಗಬೇಕಿಂತನೂ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರೆರಿಸಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು. ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ. ಇಲ್ಲಿ ನ್ಯಾಯ, ಸರ್ಕಾರದ ಉದ್ದೇಶನೂ ಕೂಡ ಅದೇ. ಸರ್ಕಾರ
ಸದನದಲ್ಲಿ ವಾಗ್ವಾದ ಹೆಚ್ಚಾಗ್ತಿದ್ದಂತೆ ಕೆಲಕಾಲ ಸದನವನ್ನ ಮುಂದೂಡಲಾಯಿತು. ಷಡ್ಯಂತ್ರ ಆರೋಪ ಎಲ್ಲವೂ ಹೊರಗೆ ಬರುತ್ತೆ ಎಂದ ಪರಂ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಷಡ್ಯಂತ್ರ ಆಗ್ತಿದೆ ಅಂತ ಡಿಸಿಎಂ ಹೇಳಿದ್ರು. ಇದೇ ಮಾತು ಪ್ರಸ್ತಾಪಿಸಿದ ಅಶೋಕ್, ಯಾರ್ ಷಡ್ಯಂತ್ರ ಇದೆ ಹೇಳಿ ಅಂತ ಪಟ್ಟು ಹಿಡಿದ್ರು. ಆಗ ಪ್ರತಿಕ್ರಿಯಿಸಿದ ಗೃಹ ಸಚಿವರು, ಯಾರೇ ಇರ್ಲಿ ಎಲ್ಲವೂ ಮುಲಾಜಿಲ್ಲದೆ ಹೊರಗೆ ಬರುತ್ತೆ ಅಂತ ಖಡಕ್ ಆಗಿ ಹೇಳಿದ್ರು. ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ, ಅವನು ತಪ್ಪು ಮಾಡಿದ್ರೆ ಅವನಿಗೂ ಆಚೆ ಬರುತ್ತೆ, ಅದು ಬರುತ್ತೆ ಹೊರಗಡೆ, ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಇದು ಸದನದಲ್ಲಿನ ಕಥೆಯಾದ್ರೆ ತಮ್ಮ ಮೇಲಿನ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ ಮಹೇಶ್ ತಿಮರೋಡಿ, ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಸಿಎಂ ಮೇಲೆ ಕೊಲೆ ಆರೋಪ ಮಾಡಿದ್ರು. ನಾನು ಅದನ್ನೇ ಹೇಳಿದ್ದೀನಿ ಅಂತ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. ಹರೀಶ್ ಪೂಂಜಾರವರು ನಮ್ಮ ರಾಜ್ಯದ ಸಿದ್ದರಾಮಯ್ಯರು 24 ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ದನ್ನೇ ನಾನು ಮಾತಾಡಿದ್ದು. ನಮಗೆ ನಮ್ಮ ಶಾಸಕರಿಗೆ ಹೇಳಿದ ಮೇಲೆ ನಂಬಿಕೆ ಇರಬೇಕಲ್ಲ, ನಮಗೆ ಶಾಸಕರಲ್ವ ನಮ್ದು, ಅದನ್ನು ಪ್ರಶ್ನೆ ಮಾಡಿದ್ದು ನಾನು. ಇದರ ನಡುವೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸೌಜನ್ಯ ಕೊಲೆ ಪ್ರಕರಣದ ಮರು ತನಿಖೆಗೆ ಆಗ್ರಹಿಸಿದ್ರೆ, ಯಲಹಂಕ ಶಾಸಕ SR ವಿಶ್ವನಾಥ್ ಸಿಎಂ ಸಿದ್ದರಾಮಯ್ಯ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬರಬೇಕು ಅಂತ ಮನವಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH